ನಮಸ್ಕಾರ. ನನ್ನ ಹೆಸರು ಮಹೇಶ್ ಕುಮಾರ್ ಅಂತ. ನಮ್ಮ ವೈಫ್ ಹೆಸರು ತನುಜಾ ಅಂತ. ನಾವು ಹೆಡ್‌ಏಕ್ ಪೇನ್ ಇತ್ತು. ಬಟ್ ಇಲ್ಲಿ ನೋವಿದ್ದಾಗ ನಾವು ಬೇರೆ ಹಾಸ್ಪಿಟಲ್ ನಾವು ತೋರಿಸಿದ್ವಿ. ತೋರಿಸಾದ್ಮೇಲೆ ಅಲ್ಲಿ ಎಲ್ಲ ಮಾತ್ರೆಗಳೆಲ್ಲ ಕೊಟ್ಟರು. ಆಮೇಲೆ ಸಿಟಿ ಸ್ಕ್ಯಾನ್ ಮಾಡಿಸಿದ್ರು. ಸಿಟಿ ಸ್ಕ್ಯಾನಲ್ಲಿ ಯಾವುದೇ ತೊಂದರೆ ಬಂದಿಲ್ಲ ಅಂತ ಹೇಳಿದ್ರು. ಬಂದಿಲ್ಲ ಅಂದಮೇಲೆ ನಾವು ಎಲ್ಲಿ ಹೋಗ್ಬೇಕು, ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಗೊತ್ತಾಗದೇ ಇದ್ದಾಗ ನಾವೇನು ಮಾಡಿದ್ವಿ, ಮತ್ತೆ ನಾರಾಯಣ ಹೆಲ್ತ್ ಕೇರ್ಗೆ ಬಂದ್ವಿ. ನನ್ನ ಹೆಸರು ತನುಜಾ. ನಾನು ಎಲೆಕ್ಟ್ರಾನಿಕ್ ಸಿಟಿಯಿಂದ ಬಂದಿದ್ದೀನಿ. ನಾರಾಯಣ ಹೆಲ್ತ್ಗೆ ಬಂದಿದ್ದೆ. ನನಗೆ ಹೆಡ್‌ಏಕ್ ಬಂದಿತ್ತು. ರಿಸೆಪ್ಷನಲ್ಲಿ ಕೇಳಿದಾಗ ಪ್ರವೀಣ್ ಥಾಮಸ್ ಸರ್ ಹತ್ರ ಕಳಿಸಿದ್ರು. ನಾವು ಅವ್ರ ಹತ್ರ ಹೋದ್ವಿ. ಸರ್ ಈ ಥರ ಪ್ರಾಬ್ಲಮ್ ಇದೆ, ಇದು ನೋಡಿ ಅಂದಾಗ ನಮ್ಮ ವೈಫ್ ಎಲ್ಲ ಡೀಟೇಲ್ ಎಲ್ಲ ಹೇಳಿದ್ರು. ಇಲ್ಲಿ ನೋವಿದೆ ಸರ್, ಈ ಥರ ನೋವಿದೆ ಅಂದಾಗ ಪ್ರವೀಣ್ ಥಾಮಸ್ ಸರ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ ನೆರಲಜಿಕ್ಸ್ ಪ್ರಾಬ್ಲಮ್ ಇದೆ ಅಮ್ಮ ಅಂತ ಸ್ಕ್ಯಾನ್ ಮಾಡಿದ್ರು. ಆವಾಗ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಯಿತು. ಅವರು ಚೆಕ್ ಮಾಡಿ ಒಂದು 3 ಡೇಸ್ ಟ್ಯಾಬ್ಲೆಟ್ಸ್ ಕೊಟ್ಟರು. 3 ಡೇಸ್ ಟ್ಯಾಬ್ಲೆಟ್ಸ್ ಹೋಗಿ ಆದಮೇಲೆ ನಾವು ಮತ್ತೆ ತಿರ್ಗಾ ನಾರಾಯಣ ಹೆಲ್ತ್ ಕೇರ್ಗೆ ಬಂದ್ವಿ. ಬಂದಾದಮೇಲೆ ಅವ್ರು ಹೇಳಿದ್ರು, ಇದು ನಿಮಗೆ ಕಡಿಮೆ ಆಗಿಲ್ಲ ಅಂದರೆ ನೀವು ಒಂದು ಸಾರಿ ಸ್ಕ್ಯಾನಿಂಗ್ ಮಾಡಿಸ್ಬೇಕು. ಯಾವುದು ಅಂದರೆ MRI ಸ್ಕ್ಯಾನ್ ಮಾಡಬೇಕು. MRI ಸ್ಕ್ಯಾನ್ ಮಾಡಬೇಕಂದಾಗ MRI ಸ್ಕ್ಯಾನ್ ಎಲ್ಲ ಮಾಡಿಸಿದ್ವಿ. ಏನು ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ನರನ ಸ್ವಲ್ಪ ಒಂಚೂರು ಲಿಟ್ಲ್ ಬಿಟ್ ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ನೋವಿದೆ. ಅದಕ್ಕೆ ನಾನು ಟ್ರೀಟ್ಮೆಂಟ್ ಕೊಡ್ತೀನಿ, ಒಂದು ಮಂತು ಟ್ಯಾಬ್ಲೆಟ್ಸ್ ತೊಗೊಳ್ಳಿ ಅಂತ ಕೊಟ್ಟಾಗ 1 ಮಂತ್ ಟ್ಯಾಬ್ಲೆಟ್ಸ್ ತೊಗೊಂಡಾದ್ಮೇಲೆ ಸ್ವಲ್ಪ ಅದು ಕಡಿಮೆ ಆಯಿತು. ಕಡಿಮೆ ಆದ ತಕ್ಷಣ ಇಲ್ಲಿ ಜೋಮ್ ಇದೆ, ನೋವಿದೆ, ಈ ಕಡೆ ಕಪಾಳ ಸೈಡ್ ನೋವಿದೆ ಅಂತ ಬಂದರು. ಕಪಾಳ ಸೈಡ್ ನೋವು ಬಂದಾಗ 1.5 ಮಂತಲ್ಲಿ ಟ್ರೀಟ್ಮೆಂಟ್ ಕಮ್ಮಿ ಆಗಿತ್ತು. ಮತ್ತೆ ತಿರ್ಗಾ ಸೈನಸ್ ಪ್ರಾಬ್ಲಮ್ ಆಗಿತ್ತು. ಸೈನಸ್ ಪ್ರಾಬ್ಲಮಿಂದ ಸೈನಸ್ ಕ್ಲಿಯರ್ ಆದಮೇಲೆ ENT ಡಾಕ್ಟ್ರ್ ಹತ್ರ ತೋರಿಸಿದ್ವಿ. ENT ಡಾಕ್ಟ್ರ್ ಹತ್ರ ನೋ ಇಶ್ಯೂ ಅಂತ ಹೇಳಿದ್ರು. ಮತ್ತು ಇವಾಗ ನನಗೆ ನಾಲ್ಗೆ ಉರಿ ಇತ್ತು. ನಾಲ್ಗೆ ಉರಿಯಿಂದ ಪ್ರವೀಣ್ ಥಾಮಸ್ ಸರ್ ಹತ್ರ ಹೋಗಿದ್ವಿ. ಒಂದು ಇಂಜೆಕ್ಷನಿಂದ ಕ್ಯೂರ್ ಆಗಿತ್ತು. ಅದಾದಮೇಲೆ ಮಾರನೇ ದಿನ ಮತ್ತೆ ತಿರ್ಗಾ ನೋವು ಸ್ಟಾರ್ಟ್ ಆಗಿತ್ತು. ಸೊ ಅದಕ್ಕೆ ಬಂದಿದ್ವಿ. ಇವಾಗ ಅವರೆಲ್ಲ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ನೀವು ಒಂದು 10 ಡೇಸ್ 20 ಡೇಸ್ ಮಾತ್ರೆ ಕೊಟ್ಟಿದ್ದಾರೆ. ಅದನ್ನ ಏನು ನಾರ್ಮಲ್ ಆಗಿದೆ, ಯಾವುದೇ ಥರ ತೊಂದರೆ ಇಲ್ಲ. ಇದು ಹೊಸದಾಗಿ ಬಂದಿರೋದು ನೋವು, ಈ ಥರ ಯಾವುದೇ ಹಿಸ್ಟ್ರಿಯಲ್ಲಿ ಇಲ್ಲ. ಸೊ ಅದಕ್ಕೆ ಇದನ್ನು ನಮಗೂ ಒಂದು ಹೊಸದಾಗಿ ಇದೆ. ಸೊ ಇದನ್ನು ಇಂಪ್ರೂವ್ ಆಗಿ ನಾವು ನಿಮ್ಮನ್ನು ಒಳ್ಳೆ ಕೇರಾಗಿ ತೊಗೊಂಡ್ರು ನಮ್ಮನ್ನು ಪ್ರವೀಣ್ ಥಾಮಸ್ ಸರ್ಗೆ ತುಂಬ ಧನ್ಯವಾದಗಳು. ಹೆಡ್‌ಏಕ್ ಎಲ್ಲ ಕ್ಲಿಯರ್ ಆಗಿದೆ. ಇವಾಗ ಹೆಡ್ ನೋವು ಏನೂ ಇಲ್ಲ. ಸೈನಸ್ ಪ್ರಾಬ್ಲಮ್ ಇತ್ತು, ಅದು ಕ್ಲಿಯರ್ ಆಗಿದೆ. ಅದಕ್ಕಾಗಿ ಪ್ರವೀಣ್ ಥಾಮಸ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. Suppose someone develops a face pain. First, we need to exclude problems which are related to the sinus and the teeth. Despite treatments for the same, if the pain persists, then we need to look at other causes of headache and facial pains. In this patient too, the patient presented with a pain on the face along with a burning sensation on the top of the head. After treatment, we understood that this is not related to a problem with the teeth or with the sinuses, but it is part of a headache disorder. And in this disorder, many nerves get affected. It causes a burning sensation. And after treatment, what remained was a tongue numbness. She experienced numbness on one side of the tongue, and this was part of a disease called the lingual neuralgia. After specific interventional treatments for the lingual neuralgia, she had improved. So this is a presentation as face pain and also as numbness in the tongue and also a burning sensation in the head. Treatments for these will be different types, which includes medications and interventional headache management procedures. And overall, after these treatments, the patient improved. This is a rare presentation of a headache disorder.